6 ನಕ್ಸಲರುಗಳು ನಿನ್ನೆ ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಆದರೆ ಸರೆಂಡರ್ ಆಗಿರೋ ಯಾರೊಬ್ಬರು ತಮ್ಮ ಬಳಿ ಇದ್ದಂತ ಶಸ್ತ್ರಾಸ್ತ್ರಗಳನ್ನ ಒಪ್ಪಿಸಿಲ್ಲ. ಹಾಗಿದ್ರೆ ಅವೆಲ್ಲ ಎಲ್ಲಿ ಹೋದ್ವು? ಹೀಗೊಂದು ಚರ್ಚೆ ನಡೀತಾ ಇದೆ. ಈ ನಡುವೆ ಕಾಂಗ್ರೆಸ್ ಬಿಜೆಪಿಯ ನಡುವಿನ ವಾಕ್ಸಮರ ಕೂಡ ಈ ಶರಣಾಗತಿಗೆ ಸಂಬಂಧಪಟ್ಟ ಹಾಗೆ ಜೋರಾಗಿ ನಡೀತಾ ಇದೆ. ಶರಣಾಗಿದ್ದ 6 ನಕ್ಸಲರಿಗೆ ನ್ಯಾಯಾಂಗ ಬಂಧನ. ಎನ್ಐಎ ವಿಶೇಷ ನ್ಯಾಯಾಲಯದಿಂದ ಆದೇಶ. ನಿನ್ನೆಯಷ್ಟೇ ಸರ್ಕಾರದ ಮುಂದೆ ಶರಣಾಗಿದ್ದ ನಕ್ಸಲರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಎನ್ಐಎ ವಿಶೇಷ ನ್ಯಾಯಾಲಯ 6 ಮಂದಿಯನ್ನು ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಿದೆ. ಈ ಆರೋಪಿಗಳು ಜನವರಿ 31ರವರೆಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇರಲಿದ್ದಾರೆ. ನಕ್ಸಲರೇನೋ ಕೆಂಪು ಬಾವುಟ ಕೆಳಗಿಳಿಸಿ ಶರಣಾಗಿದ್ದಾರೆ. ಡಿವೈಎಸ್ಪಿ ಬಾಲಾಜಿ ಸಿಂಗ್ ನೇತೃತ್ವದ ತಂಡ ಈ ಬಗ್ಗೆ ತನಿಖೆ ನಡೆಸಲಿದೆ. ಇಲ್ಲ, ಅವರು ಶಸ್ತ್ರಾಸ್ತ್ರ ಏನು ಅವ್ರ ಹತ್ರ ಇರಲಿಲ್ಲ. ಅವರು ಬಂದಾಗ ಅವ್ರ ಶಸ್ತ್ರಾಸ್ತ್ರ ಇರಲಿಲ್ಲ. ಏನ್ ಮಾಡಿದ್ದಾರೆ ಏನು ಅದನ್ನ ಇವಾಗೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಸಿಎಂ ಸಮ್ಮುಖದಲ್ಲಿ ಶರಣಾಗಿದ್ದಕ್ಕೆ ಬಿಜೆಪಿ ಕಿಡಿ. ಒಂದು ಸಂದೇಶ ಕೊಡೋಕೆ ಹೀಗೆ ಮಾಡಿದ್ದೀವಿ ಎಂದ ಪರಂ. ಮುಖ್ಯಮಂತ್ರಿಯರ ಕಚೇರಿಗೆ ಕರೆಸಿ ಶರಣಾಗತಿಯ ಒಂದು ಚಟುವಟಿಕೆ ನಡೀತಲ್ಲ, ಆ ಶರಣಾಗತಿ ಅಂಶವನ್ನು ಜನಸಾಮಾನ್ಯರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇದು ನಕ್ಸಲರ ಸರ್ಕಾರಕ್ಕೆ ಶರಣಾದದ್ದಲ್ಲ, ಸರ್ಕಾರವೇ ನಕ್ಸಲರಿಗೆ ಶರಣಾದಂಥ ವಾತಾವರಣ ಸೃಷ್ಟಿಯಾಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಇಡೀ ಸಮುದಾಯಕ್ಕೆ ಗೊತ್ತಾಗಬೇಕು, ನಕ್ಸಲಿಸಮ್ಮು ಬರಬಾರ್ದು ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶ ಹೋಗಬೇಕು. ಅದನ್ನು ಮುಖ್ಯಮಂತ್ರಿಗಳ ಮುಂದೆ ಮಾಡುವಾಗ ಇಡೀ ಸಮುದಾಯಕ್ಕೆ ಅಂದರೆ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ. ದೋಸ್ ಹೂ ಬಿಲೀವ್ ಇನ್ ನಕ್ಸಲಿಸಮ್ ದೇ ವಿಲ್ ರೀಥಿಂಕ್. ನಕ್ಸಲರು ಶರಣಾದ ವಿಚಾರ ಇಟ್ಕೊಂಡು ನಿನ್ನೆಯಷ್ಟೇ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಆಕ್ರೋಶ ಹೊರಹಾಕಿದ್ದರು. ಕಾಡು ನಕ್ಸಲರನ್ನ ನಾಡು ನಕ್ಸಲರನ್ನಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಬೆಂಕಿ ಉಗುಳಿದ್ದರು. ಇದಕ್ಕೆ ಪರಮೇಶ್ವರ್ ಕೂಡ ತಮ್ಮದೇ ಮಾತಿನಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನಕ್ಸಲರ ಹತ್ರ ಇದ್ದಾರಾ ಅಥವಾ ಮುಖ್ಯಮಂತ್ರಿಗಳ ಸುತ್ತ ಇರುವಂಥವ್ರು ನಕ್ಸಲರಿಗೆ ಹತ್ರ ಇದ್ದಾರೆ, ಯಾವುದು ಅನ್ನೋದು ಸ್ಪಷ್ಟ ಆಗಬೇಕು. ಮತ್ತು ಒಂದು ವಾರದ ಒಳಗೆ ಕಾಡಿನಲ್ಲಿರುವಂಥ ನಕ್ಸಲರೆಲ್ಲರೂ ನಾಡಿ ಬಂದ್ಬಿಡ್ತಾರೆ ಅಂತಂದ್ರೆ ಯಾರು ಅವ್ರನ್ನ ಸಂಪರ್ಕ ಮಾಡಿದ್ರು? ಇದು ಮುಖ್ಯಮಂತ್ರಿಗಳಿಗೆ ಅನುಮಾನಗಳಿಗೆ ಇಡೀ ನಾಗರಿಕ ಸಮಾಜ ಪ್ರಶ್ನೆ ಮಾಡುವಂತಾಗಿದೆ. ಅವರು ಹೇಳ್ತಾ ಇರ್ತಾರೆ, ಅವರ ಕ್ಷೇತ್ರದಲ್ಲೇ ಜಾಸ್ತಿ ಆಗ್ತಾ ಇದ್ದು. ಅಲ್ಲೇ ಇರೋದು ANF, ಕಾರ್ಕಳದಲ್ಲೇ ಇದೆ ಅಲ್ವಾ ANF. ಇನ್ನು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ನಕ್ಸಲರು ಯಾಕೆ ಶರಣಾಗ್ತಾ ಇದ್ದಾರೆ ಅಂತ ತನಿಖೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಅವರು ಮನಸ್ಪೂರ್ವಕವಾಗಿ ನಕ್ಸಲ್ ಸಿದ್ಧಾಂತದಿಂದ ದೂರ ಸರಿದು ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೋ ಅಥವಾ ಮೋಸ ಮಾಡಲಿಕ್ಕೆ, ವಂಚನೆ ಮಾಡಲಿಕ್ಕೆ, ಸಂದರ್ಭದ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರಾ ಅನ್ನೋದು ಸಮಗ್ರ ತನಿಖೆ ಆಗಬೇಕು. ಬಿಜೆಪಿ ಟೀಕೆಗಳಿಗೆ ಕಾಂಗ್ರೆಸ್ ನಾಯಕರ ತಿರುಗೇಟು. ಸ್ವಲ್ಪ ಈ ಬಿಜೆಪಿ ಮುಖಂಡರುಗಳಿಗೆ ಅವ್ರನ್ನ ಕೇಳ್ಕೊಂಡು ಮತ್ತೆ ವಾಪಸ್ ಬರುತ್ತೆ. ಸುಮ್ಮನೆ ವಿಷಯಗಳು ಗೊತ್ತಿಲ್ಲದೇನೆ ಏನೇನೋ ಟೀಕೆ ಮಾಡೋದಕ್ಕೋಸ್ಕರ ಟೀಕೆ ಮಾಡಿದ್ರೆ ಅದು ಸರಿಯಲ್ಲ. ನಕ್ಸಲಿಸಂ ಬೆಳಿಬೇಕಂತಿದ್ಯಾ ಇವ್ರಿಗೆ, ಬಿಜೆಪಿ ಅವ್ರಿಗೆ? ಯಾವ್ದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಮಾಡಿದಾರೆ ಅಂತ ಹೇಳ್ಬೇಕು. ಬಿಟ್ಕೊಂಡು ಎಲ್ಲದರಲ್ಲೂ ರಾಜಕೀಯ ಮಾಡಕ್ ಹೋದ್ರೆ ಅದು ಜನ ಇದನ್ನು ಒಪ್ಪೋದಿಲ್ಲ. ದಿವಸ ರಾಜ್ಯ ನಕ್ಸಲರ ಪಟ್ಟಿಯಲ್ಲಿ ಉಳಿದಿರುವ ಏಕೈಕ ನಕ್ಸಲ್ ರವೀಂದ್ರ. ಈ ಪೈಕಿ 6 ಮಂದಿ ಖಾಕಿ ಮುಂದೆ ಶರಣಾಗಿದ್ದಾರೆ. ಚಿಕ್ಕಮಗಳೂರು ಮೂಲದ ನಕ್ಸಲ್ ರವೀಂದ್ರ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಅಲ್ಲಿಗೆ ರಾಜ್ಯದ ನಕ್ಸಲರ ಪಟ್ಟಿಯಲ್ಲಿ ರವೀಂದ್ರ ಒಬ್ನೇ ಉಳಿದುಕೊಂಡಂತಾಗಿದೆ. ಬ್ಯೂರೋ ರಿಪೋರ್ಟ್, TV9.